ಅನ್ನಲ್ಲ ಇವತ್ತಲ್ಲ ಗೊತ್ತಿಲ್ಲ ನಾಳೆ ಅದಂತಲ್ಲ ನಿನ್ನೆ ನಾ ಹೇಳ್ತೀನಿ. ನಿನ್ನೆ ಒಂದು 800 ರೂಪಾಯಿ ಆಯಿತು ಡ್ಯೂಟಿ ಒಳಗಡೆ. 800 ರೂಪಾಯಿ ಎಲ್ಲಿಟ್ಟಿ? ಅಕೌಂಟಲ್ಲಿ ಇದಾವೆ. ಅದ್ರಾಗ ಚಾದ 200 ರೂಪಾಯಿ 250 ರೂಪಾಯಿ ಆಯಿತು. ಹಾಲು ಸಕ್ಕರೆ ಅದು ಇದು ಕಪ್ಪು ಈಗ. ಗೈಸ್ ನಮಸ್ತೆ, ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದೆ ಅನ್ಕೊಂಡು ನೀವು ಚೆನ್ನಾಗಿದೆ. ಹಂಗೆ ಅಪ್ಪ ಅಮ್ಮನು ಚೆನ್ನಾಗಿ ನೋಡ್ತಾರೆ. ಇವತ್ತು ಎದ್ದು ಮೈಗ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಸ್ವಲ್ಪ ಕೆಲ್ಸಕ್ಕೆ ಹೋಗ್ಬೇಕು. ಇವತ್ತು ದುಡಿಬೇಕು. ನಿನ್ನೆ ಒಂದು 800 ರೂಪಾಯಿ ಆಗಿದ್ದಕ್ಕೆ ಮನೇಲಿ ನಮ್ಮ ಮನೇಲಿ ಬೈತಾ ಇದ್ದಾರೆ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ನೀನು ಯಾಕೆ ಜಲ್ದಿ ಬರ್ತಾ ಇದೆಯಾ ಅಂತ. ನಾನು ಬರ್ತಾ ಇರೋ ಕಾರಣ ಏನಂದರೆ ಮಳೆ ಸರಿ ಇರೋಲ್ಲ, ಮಳೆ ಸ್ವಲ್ಪ ಜಾಸ್ತಿ ಗಿಸ್ತಿ ಬಂದುಬಿಟ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಜಲ್ದಿ ಬರ್ತಾ ಇದ್ದೀನಿ. ಇವರು ಅರ್ಥ ಆಗ್ತಾ ಇಲ್ಲ. ಓಕೆ, ಈಗ ನಾವು ದುಡಿಯಬೇಕು. ಆ್ಯಕ್ಚುಲಿ ಈಗ ಒಂದು ಸಂಘಿದೆ, 2000 ಸಂಘಿದೆ, ಮತ್ತು ಬಾಡಿಗೆ ಕಟ್ಟಬೇಕು, ಮತ್ತು ನಮ್ಮ ಏನೇನೋ ಮಾಡ್ಕೋಬೇಕು. ಸ್ವಲ್ಪ ದುಡ್ಡಿಲ್ಲ ನನ್ನ ಕಣ್ಣು. ಈಗ ಕರೆಕ್ಟಾಗಿ ಹೇಳ್ಕೊಂಡು 400 ರೂಪಾಯಿ ಇದೆ ಅಕೌಂಟಲ್ಲಿ. ಇನ್ನು ಮುಂದೆ ಡೈಲಿ 1200 1300 ರೂಪಾಯಿ ದುಡ್ಕೊಂಬಂದರೆ ಅಂದರೆ ಸ್ವಲ್ಪ ಮೇಂಟೈನ್ ಆಗುತ್ತೆ. ಅದಕ್ಕೆ ಇನ್ನು ಮುಂದೆ ಡೈಲಿ ದುಡ್ಡೋಣ, ಕರೆಕ್ಟಾಗಿ ದುಡ್ದುಬಿಟ್ಟು ಬರೋಣ. ಹೆಲ್ಮೆಟ್ ನಮ್ಮ ಫ್ರೆಂಡ್ ಮನೇಲಿ ಹೆಲ್ಮೆಟ್ ತೊಗೊಂಡು ದೊಡ್ಡದಾಗಿ ಹೋಗೋಣ. ಯಾಕಂದರೆ ಈಗ ಕಸ್ಟಮರ್ಗೆ ತುಂಬ ಕಸ್ಟಮರೇ, ನಾನು ಭಾಳ ಕಸ್ಟಮರ್ ಹೊಡೆಯಲ್ಲ. ಆ್ಯಕ್ಚುಲಿ ಒಂದು ಡೈಲಿ ಒಂದು 2-3 ಹೊಡಿಬೇಕಂದ್ರೆ ಅಷ್ಟೇ. ನಾನು ದೊಡ್ಡ ಹೊಡೆದ್ಬಿಡ್ತೀನಿ ನಾನು ಅಷ್ಟೇ. ಹಂಗಂದ್ರೆ ನಾನು ಚಿಕ್ಕ ಹೊಡ್ಕೊಂಡು ಕರ್ಕೊಂಡು ಹೋಗೋಕೆ ನನಗೆ ಇಷ್ಟ ಆಗೋಲ್ಲ. ದೊಡ್ಡ 1-2 ಹೊಡೆದ್ರೆ ಅಮೌಂಟ್ ಆಗುತ್ತೆ, ಮತ್ತು ಪಾರ್ಸಲ್ ಮಾಡ್ಕೊಂಡು ಬರ್ಬೇಕು ಅಷ್ಟೇ. ನಾನು 1000 ರೂಪಾಯಿ 1500 ರೂಪಾಯಿ ಡೈಲಿ ನಂದು ಟಾರ್ಗೆಟು. ಅದಕ್ಕೆ ಈಗ ನಾನು ಹೆಲ್ಮೆಟ್ ದೊಡ್ಡದು ಯಾಕೆ ತೊಗೊತಾ ಇದ್ದೀನಿ ಅಂದರೆ, ಸುಮ್ಮನೆ ಬೇಡ, ಕಸ್ಟಮರ್ ಹತ್ತಿರ್ತಾರೆ, ಒಮ್ಮೆ ಏನೋ ಪ್ರಾಬ್ಲಮ್ ಆಗಿ ಬಿದ್ದರು, ಏನೋ ಒಂದು ಆಯ್ತು ಅಂದರೆ ನಮ್ಮ ಮೇಲೆ ಹೊಣೆ ಬರುತ್ತೆ. ಹೆಲ್ಮೆಟ್ ಇದ್ದರೆ ಮೋಸ್ಟ್ ಇಂಪಾರ್ಟೆಂಟ್ ಬಾಡಿ ಒಳಗಡೆ ತಲೆ, ಅದು ಕರೆಕ್ಟಾಗಿದ್ದರೆ ಸೇಫ್ಟಾಗಿದ್ದರೆ ಚೆನ್ನಾಗಿ ಬದುಕ್ತಾರೆ. ಆ್ಯಕ್ಚುಲಿ ನಮ್ಮ ಅಕ್ಕರಿಗೆ ಆಕ್ಸಿಡೆಂಟ್ ಆದಾಗ ಮೋಸ್ಟ್ ಇಂಪಾರ್ಟೆಂಟ್ ತಲೆಗೆ ಏನಾಗಿದ್ದಿಲ್ಲ, ಈಗ ಸೊಂಟಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದ್ರ ಮೇಲೆ ಏನಾಗಿದ್ದಿಲ್ಲ, ಅದಕ್ಕೆ ಸ್ವಲ್ಪ ಬಚಾವಾಗಿದ್ದಾರೆ. ಇಲ್ಲಾಂದರೆ ಬಹಳ ಕಠಿಣವಾದ ಪ್ರಾಬ್ಲಮ್ ಇತ್ತು. ಈಗೇನೂ ಇಲ್ಲ, ಸೀದಾ ಹೋಗೋಣ, ಡ್ಯೂಟಿ ಮುಗಿಸೋಣ, ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗೋಣ. ಹೌದು, ಏನಂತೀವ ಇದಕ್ಕೆ? ಹಾಂ, ನಿನಗೆ ಏನು ಅನಿಸ್ತು ನಾನು ಅಂದಿದ್ದಕ್ಕೆ? ಏನಾದರೂ ನಿಮ್ಗೆ ಓಕೆನಾ? ಸರಿ. ಏನು ಆ ಥರ ಏನಿಲ್ಲ. ನಮ್ಮ ಮನೇಲಿ ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ಕೇಳಂಗಿಲ್ಲ, ದುಡ್ಡೇ ಕೇಳಿಲ್ಲ ಅವರು. ನಂದ ತಿನ್ಕೊಟ್ಟೆ ನಾ ತಂದೆ ಮುಖಾಂಗ ಆಬಾಡ್ರಿ, ನನ್ನ ನಾಲ್ಕು ಮಾಡ್ತೀರಿ. ಅಲ್ಲ, ನಿಂಗೆ ಯಾರು ಇಡ ಅಂದ್ರೆ ಟೀನ್ ನಾ ಇಡ್ತಿದ್ದಾನೆ ಬಂದ್ಬಿಟ್ಟು ಹಿಡ್ತಿದ್ದು ಹೇಳ್ಬೇಕು. ನಾವು ಓದ್ತಾಗೈತಿ, ಹುಡುಗಿ ಎಲ್ಲ ಹೋಗೈತಿ ಕೆಲ್ಸಕ್ಕಂತ ನಾ ಮಾಡೀನಿ. ನೀ ದೊಡ್ಡ ಕೆಲ್ಸಕ್ಕೆ ಆ ಥರ ಮಾತಾಡ್ತೀವಿ. ಮಗಗೆ ಏನಿದೆ ನಿನ್ನ ಅರ್ಥ? ನಾನೇನಂದೀನಿ, ಕೆಲ್ಸಕ್ಕೆ ಹೋಗ್ಯಾನಂದೀನಿ. ಬರೋ ಆಯ್ತು, ಹೆಲ್ಮೆಟ್ ತೊಗೊಂಬಂದ್ವಿ. ಫೈನಲಿ ಹೆಲ್ಮೆಟ್ ತೊಗೊಂಬಂದ್ವಿ, ಟೀ ಕ್ಯಾನ್ ತೊಗೊಂಬಂದೆ. ಏನಿಲ್ಲ ಕೆಲಸ, ಊಟ ಮಾಡ್ಕೊಂಡು ಸೀದಾ ಹೋಗ್ಬೇಕು ಅಷ್ಟೇ. ಈಗ ಹೋಗೋದಷ್ಟೇ, ಊಟ ಮಾಡೋಣ. ಊಟ ಮಾಡಿಬಿಟ್ಟು ಕೆಲಸ ಹೋಗೋಣ. 10:30 ಆಯಿತು, ಸ್ವಲ್ಪ ಲೇಟ್ ಆಯಿತು. ಇನ್ನೇನು ಮಾಡೋಕ್ಕಾಗಲ್ಲ, ಆಗಿದ್ದಾಯಿತು. ಈಗ ಚಾ ಖಾಲಿ ಮಾಡೋಣ ಬನ್ನಿ. ಊಟಕ್ಕೆ ಏನೈತೆ? ಎಲ್ಲ ಐತಿ. ಏನೈತಿ? ಚೌಳಿಕಾಯಿ ಐತಿ, ಬೆಂಡೆಕಾಯಿ ಪಲ್ಯ ಐತಿ, ಸಾರು ಐತಿ, ಅನ್ನ ಐತಿ, ರೊಟ್ಟಿ ಅದಾವು. ಸರಿ ಗಾಯ್ಸ್, ನಮ್ಮ ಮನೇಲಿ ಊಟ ಏನಾಗದ? ಗಜ್ರಿ ಪಲ್ಯ, ಚೌಳಿಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ, ಮತ್ತು ಆಮ್ಲೆಟು, ಮತ್ತು ಸೌತೆಕಾಯಿ. ಇದು ಊಟ. ಸಾಂಬಾರು ಇದೆ, ಇಲ್ಲಿದೆ ಸಾಂಬಾರು. ಈಗ ತಿನ್ನೋಣ, ಮಸ್ತಾಗಿ ಊಟ ಮಾಡ್ಕೊಂಡು ಡ್ಯೂಟಿಗೆ ಹೋಗೋಣ ಬನ್ನಿ. ಓಕೆ, ಇವತ್ತು ಮಾಡಲೇಬೇಕು, ಚೆನ್ನಾಗಿ ಊಟ ಮಾಡ್ಕೊಂಡು ಡ್ಯೂಟಿ ಅಪ್ಪೋ ಅನ್ಬೇಕು. ಓಕೆ, ಸಿಗೋಣ. ಸರಿದ್ರಿ ನಾವು ಅಷ್ಟರು ಇಬ್ಬರು ಹೋಗೋಣ. ಅಂತ ಮನೆ ನೋಡಿದೆ, ಅದು ಚಿಲ್ಕ ಹಾಕಿದ್ರೆ ಕಾಣ್ತದೆ. ಅಮ್ಮ ಎದಕ್ಕೆ ಹೋಯ್ತಿ? ಈಗ ಹೊರಗಡೆ ಹೋಗಿದ್ದೆ. ಹೊರಗಡೆ ಮತ್ತೇನು ಸಮಾಚಾರ? ಗೈಸ್, ಈಗ ಬಂದೆ ಮನೆಗೆ, ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಿದ್ವಿ. ಅದೇ ಅನ್ಬಿಡು, ಹೊರಗಡೆ ಹೋಗಿದ್ದ. ಮತ್ತೆ ಏನು ಸಮಾಚಾರ? ಎಲ್ಲರೂ ಹೇಗಿದ್ದೆ? ಚೆನ್ನಾಗಿದೆ. ಮತ್ತೇನು ಏನು ಮಾಡಿ ಅಡ್ಗಿನ? ನುಗ್ಗಿ ಸಾರು, ನುಗ್ಗಿ ಸಾರು ಅನ್ನೋದು. ಏನ್ ಮಾಡಿದೆ? ಅಡ್ಡಾಡಿದೇನ? ಅಲ್ಲಿಂದ ಅಡ್ಡಾಡ್ದಪ್ಪ, ಅಲ್ಲಿ ಬೇಕಾಯ್ತ ಡುಮ್ಮಿ ಅಂಗಡಿ, ಅಲ್ಲೇ ಬಿಟ್ಟಾನ. ಅಲ್ಲಿಂದ ನಡ್ಕೊಂಡು ಇಲ್ಲಿ ಮಠ ಬಂದು ಇಲ್ಲಿ ಬಂದಾನ. ಹೆಂಗಾಯ್ತು ನಿನಗೆ? ಹಗರ ಅನಿಸ್ತಮ್ಮ? ಒಂದು ಅಷ್ಟು ನಡೆಯಬೇಕು, ದಿನ ಅಷ್ಟು ನಡೆದಂಗ ಮತ್ತೆ ನಡೆದಂಗ ಆಗತ್ತೆ. ಹಂಗ ಗುಡಿ ಬೀಳುತ್ತ ನಡೆದ ಅಷ್ಟೇ. ಇದಂತ ತುಂಬಾ ಕಷ್ಟ. ಮತ್ತೆ ಈ ಕಡೆ ಆ ಕಡೆ ಏಯ್ ನಡಿಯಾ, ಸುಮ್ ನಡಿಬೇಕಲ್ಲ. ನೀ ನಡಿಯೋ,
ನೀನ್ ಅಲ್ಲಿ ಹೋಗು. ಎಲ್ಲ ಓ ಮತ್ತೆ ಎಲ್ಲಿ ಹೊಂಟಿ ನಾನ್ ಆಗ ಇಲ್ಲಿ ಕುಂತು ನೀನ್ ನೋಡ್ತತಿ ಈಗ ಸಡನ್ ಅಂತ ಅಡ್ಡಾಡತ್ತೀನಿ. ಕರ್ಕೊಂಡು ಹೋಗ್ಬೇ ಹೋಗ್ಲಿ ಹೋಗ ಏನ್ ಅರ್ಧ ಕಿಲೋಮೀಟರ್ ಆಗ ಒಂದಿನ ಹಂಗ ಇಲ್ಲೆಲ್ಲ ನೋವು ಬಂದೈತಿ. ಮತ್ ನಾಳೆ ನಡಿತೀನಿ ಸರಿ. ನಾಳೆ ಅಲ್ಲಿ ಬಿಡು, ಅಲ್ಲಿಂದ ಎಲ್ಲಿ ಬಿಡ್ತೀನಿ? ಅಲ್ಲೇ ಚಿಕನ್ ತಗೊಂಡ್ರೆ ಅಲ್ಲೇ ಬಿಡ್ತೀನಿ. ಅಲ್ಲಿಂದ ನಡ್ಕೊಂಡು ಬರ್ಬೇಕಿಲ್ಲ. ಅಲ್ಲ ಎಮ್ಮೆ ಬೆಳ್ದಂಗೆ ಬೆಳ್ದಿಯಾ, ಬುದ್ಧಿ ಬೆಳೆದಿಲ್ಲ. ಎಮ್ಮೆ ಬೆಳ್ದಂಗೆ ಬೆಳೆದಿದ್ದಿ, ಬುದ್ಧಿ ಕುಂದ್ರ ಪೂರ್ತಿ ಆಗಲ್ಲ ಬಿಡು ಬೇ. ಕುತ್ಕೋ ಯಾಕ ಕುತ್ಕ ಕುತ್ಕ ಸುಮ್ಮನೆ ಗಾಯ್ಸ್ ಇವ್ರೇನು ಗಾಯ್ಸ್ ಆಗ್ಬಿಟ್ಟು 1.5 ತಿಂಗಳು ಆಕ್ಸಿಡೆಂಟ್ ಆಗ್ಬಿಟ್ಟು ಒಂದು ಸ್ವಲ್ಪ ಮಿಸ್ಕಾಡ್ತಾರ. ಎಮ್ಮಿಗೊಂಡು ಇದ್ದಂಗೆ ಇದ್ದಾಳ. ಕುತ್ಕ ನೋಡಿಲ್ಲ ಹೆಂಗಿಟ್ಟ ಕುತ್ಕ ಕರೆಕ್ಟಾಗಿ ಸ್ಲೋ ಕುತ್ಕ ಆರಾಮಾಗಿ. ನೀನು ಹಂಗ ನೀನು ಬಿಟ್ಬಿಟ್ಟು ನಾಟಕ ಮಾಡ್ತೀಯ. ಕುತ್ಕ ಬೆಡ್ ಸೌಕಾಸ ಮತ್ ನೀ ನಡ ನೋವು ಮಾಡ್ಕೊ ಮತ್ ಹಿಂದಾಡ ಮತ್ತೊಂದು ಹಾಕ ಹಾಕ ಹೋಯ್ನ ಕುಂತ್ಲು ಗಾಯ್ಸ್ ಅಂತೂ ಇಂತ ಕುಂತ್ಲು. ಏನು ಓಡಾಡ್ಬೇಕು ನೀನು. ನಿಧಾನ ತಿಕ್ಕ ನಾಗ ಹಿಡಿತೈತಿ. ಗಾಯ್ಸ್ ನಮ್ಮಕ್ಕ ರೆಡಿ ಆಗ್ಬಿಟ್ಲು ಆಗಲೇ ಒಂದೇ ದಿನಕ್ಕೆ. ತಿಕ್ಕ ಕರೆಕ್ಟಾಗಿ ಕಾಲ ಇದು ಮಾಡುವಾಗ ಅಲ್ಲಿ ನೋವು ಆತ್ ನೋಡೋದು. ಇಲ್ಲೇ ಮತ್ತು ಭಾಳ ದಿನ ಆಯ್ತು ನಡೆದೇ ಅಲ್ಲಕೋ ನೀನು ಅಷ್ಟು ಮಟ ಅಲ್ಲ ಆಗ ಅದಕ್ಕೆ ಅಲ್ಲೇ ಬಿಟ್ಟು ಬಂದೆ. ಬಿಟ್ಟು ಬಂದ್ಬಿಟ್ಟನ ಗಾಡಿ ತೊಂಬತ್ತ ಗಾಡಿ ತೊಗೊಂಡೋಗಿದ್ದಾನೆ. ಇಡಿ ಅಂದ ನಾ ಹೇಳಿದೆ ಗಾಡಿ ಗಾಡಿ ತೊಗೊಂಬಂದ್ಬಿಟ್ಟದ. ಆಯ್ತು ಬಿಡಿ ಇನ್ನೂ ಹತ್ತಂಗಿಲ್ಲ ಅಂತ ನಾನು ನಡ್ಕೊಂತ ಬಂದಿಲ್ಲ. ಬಿಲ್ಡಿಂಗ್ ಹತ್ರ ಬಂದಿದ್ದೆ. ಅಲ್ಲಿ ಬಂದವ ಆಕ್ಸಿಡೆಂಟ್ ಆಗಿತ್ತಲ್ಲ, ಅಲ್ಲಿ ಮಟ್ಟ ಬಂದಿದ್ದೆ. ಅಲ್ಲಿಂದ ನಡ್ಕೊಂಡು ಆಮೇಲೆ ಬಂದ ಮತ್ತೆ ಆ ಕಡೆ ಕರ್ಕೊಂಡು ಹೋದ ಅಂಗಡಿ ಕಡೆ. ಹೌದಾ? ಓ ನೀವು ಸರಿಯಾಗಿದೆಯಪ್ಪ, ಸುದ್ದಿ ಮಾಡಿ ಈಗೇನ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಿಲ್ಲ. ಬರ್ತಿದ್ದೆ ನಾನು. ಅದ್ ಕಾಲ್ ಬಂದ್ವಲ್ಲ ಹೆದಕ್ ಬಂತ ನನಗ. ಈ ಕಡೆಯಿಂದ ಕಟ್ಟು ಕಟ್ಟು ಕಂದಾವ ನಡಿ ನಡಿ ಅಂದೆ ನಾನು. ಆ ಕಾಲ್ ನಾವ್ ಹೆಂಗ್ ಬಂದ್ವ ಅಪೋಸಿಟ್ ಬಿಡು ನಿಮ್ಗೇನ ಏನೋ ಅಕಸ್ಮಾತ್ ಆಗೈತೆ ಅದು. ಅದನ್ನು ಬಿಟ್ಬಿಟ್ಟು ನೀನು ಇದು ಮಾಡಂಗಿಲ್ಲ. ಅಲ್ಲ ನೋವು ಬಂತದ ಹಿಂಗ್ಲಾಕ್ ಬಂತ. ಗೊತ್ತಾಯ್ತು. ಹೇಳ್ಬೇಕು ನೀನು ಎದ್ದೇಳ ಎಬ್ಬಸ್ ಭಯ. ಬೇಡ ನಾನು ಸ್ವಲ್ಪ ಕುಂದುತ್ತೇನೆ. ಏ ಭಯ ಸ್ವಲ್ಪ ಆತಂದ್ರೆ ಅರ್ಧ ಗಂಟೆ ಕುದಿಸಿ ಇದಲ್ಲ. ಎದ್ದೇಳ ಎದ್ದೇಳ ಯಾವ ಅಲ್ಲಿ ಕರ್ಕೊಂಡು ಹೋಗ್ಬೇಕಿನ. ಬಿಡು ದಿನ ದಿನ ಅಂತೀನಿ. ನಾಳೆ ಮತ್ತಿಷ್ಟು ದಿನ ನಡೆಸ್ಬೇಕು. ನಾಳೆ ಇನ್ನು ಡಬಲ್ ಡೇ ಬೈ ಡೇ ಜಾಸ್ತಿ ಮಾಡಬೇಕು. ದಿನ ದಿನ ಒಂದ ದಿನ ಮಗಿಸ್ಬಿಟ್ಟು ಏ ಭಯ ಹಾಸ್ಪಿಟಲ್ ನಾಗ ಒಂದ್ ದಿನ ಬೆಲೆ 2 ಹೆಜ್ಜೆ ಯಾವ್ದಿಲ್ವೇ ಒಂದ್ ಅಷ್ಟು ಮಾಡಕ್ಕೆ ಅವ್ರು 600 ರೂಪಾಯಿ ತಗೊಂಡಿದ್ದಾರೆ. 600 ರೂಪಾಯಿ ನಡ್ಸಕ್ ಅವ್ರು ಗೊತ್ತಾ ನಿಂಗ? ಇಷ್ಟೇ ಎಲ್ಲಿ ನಡ್ಕೊಂಡಿದ್ದೀರಾ? ಅಲ್ಲೇ ಆ ರೂಮ್ಗೆ ಆಚೆನೂ ಬರಲ್ಲ ನೀವು. ಅದಕ್ಕೆ 600 ರೂಪಾಯಿ ತಗೊಂಡಿದ್ದಾರೆ ಪರ್ ಡೇ. ಎಬ್ಬಿಸ್ ನಿಲ್ಸಾಗ ಕುಂದುರ್ಸಾಗ ಅಷ್ಟಿಗೆ 600 ರೂಪಾಯಿ ಪರ್ ಡೇ ತಗೊಂತಾರೆ 5 ನಿಮಿಷಗೆ. ಆರಾಮ್. ನಿನಗೆ ಇಷ್ಟೆಲ್ಲ ಮಾಡಿದ್ರು ಮತ್ತೆ ನಾಟಕ ಮಾಡ್ತೀಯ. ಎದ್ದೇಳ. ಇಷ್ಟೆಲ್ಲ ಮಾಡಿ ನಾಟಕ ಅಂತ ಅಂದಿಲ್ಲ. ನಂದು ದಿನ ಒಂದ ದಿನ ಅಂದ್ರೆ ಈ ನೀ ಎದ್ದೇಳ್ಬೇಕ. ಈ ನೀ ಎದ್ದೇಳ್ಬೇಕ ಅಷ್ಟೇ. ನೀ ಮಾತಾಡಂಗಿಲ್ಲ. ಎದ್ದೇಳ್ಬಿಟ್ಟು ನೀ ಕೆಲಸ ಬಾಯಿ ಮುಚ್ಕೊಂಡು ಕುತ್ಕೊಂಡು ತಿಂದ್ಬಿಡು. ನೀನು ಎಮ್ಮೆ ಬೆಳೆದಂಗೆ ಬೆಳೆದ್ಬಿಟ್ಟು ಮೈನ ಇವಾಗ ಬೆಳಿಗ್ಗೆ ತಿಕ್ಕೊಂಡ್ ಬಿಡ. ಏನಾಗದ ಕಾಲು ಏನಾಗದ ಏನೋ ಮುರಿಯಾಕ ಕುಂತ ನಿನ್ನ ಕಾಲನ್ನ. ಅಲ್ಲಿ ನೋವಾಗೈತಿ ಕುಂತ. ಆಗಲಿ ಬಿಡು ಗೊತ್ತೈತಿ ಆಗ್ಲದ ನಮ್ಮ ನೋವು. ನಾನು ಇನ್ನು ಬಿಡು ಅಪ್ಪ ನೀ ತಂದೆ. ಎದ್ದೇಳ್ಬೇಕು. ಎಮ್ಮಿಗೊಂಡು ಮಕ್ಕದ ಸರಿ. ಅದ ಇವತ್ತು ಇಲ್ಲಿ ನೀರು ಒಂದು ಸ್ವಲ್ಪ ಬಡ್ದೈತೆ. ಇಲ್ಲಿ ಎಲ್ಲಿ ನೀರು ಹಾಕಿದ್ವು. ಇಲ್ಲಿ ಹತ್ತಲಿಲ್ಲ, ಇಲ್ಲಿ ಹತ್ತಿದ್ವು. ಏನ್ ನಿನ್ ಶೂ ಹಾಕೊಂಡಿದ್ದೆ ಅಂದ್ರೆ ಅವತ್ತೇನ ನೀ ಶೂ ಹಾಕೊಂಡಿದ್ವಿ ಇವೆಲ್ಲ ನೋವು ಇರ್ತಿದ್ದಿಲ್ಲ. ಅವತ್ತು ನೀ ಶೂ ಹಾಕೊಂಡು ಹೋಗಿದ್ದೆ ಅಂದ್ರೆ ಇವೆಲ್ಲ ನೋವು ಇರ್ತಿದ್ದಿಲ್ಲ ನಿನ್ನ ಕಣ್ಣಿಗೆ. ಕಾಣ್ತಿದ್ದಿಲ್ಲ ಅಂತ ತಿಳ್ಕೊಂಬಿಡು. ಯಾವ ಕಾಣ್ತಿದ್ದಿಲ್ಲ. ನೀನು ಚಪ್ಪಲ್ ಹಾಕೊಂಡು ಹೋಗಿದ್ಲ. ಚಪ್ಪಲ್ ಗಣಪತಿ ಚಪ್ಪಲ್ ಹಾಕೊಂಡು ಹೋಗಿ ಚಪ್ಪಲ್ ಅಲ್ಲೇ ಹೋಗಿ
ಹಾಂ ಚಪ್ಪಲ್ ಚಪ್ಪಲ್ ಅಲ್ಲೇ ಆ ಸುಮ್ ಇವ ಉದ್ರಿ ಮಾತಾಡೋದು ಬೇಡ ಎಬ್ಬಸಕಿನ ಕೆಲಸ ಮಾಡಿಸು ತಡಿ ಹೇಳ್ತೇನೆ. ತಡಿ. ಕೈ ಸುಮ್ಮನೆ ಎದ್ದೇಳಪ್ಪ ಅಲ್ಲಿ ಸುಮ್ಮನೆ ಜೋಕ್ ಮಾಡ್ಬೇಡ ನೀನು ನಡೆಯಂಗಿಲ್ಲ ಇವೆಲ್ಲ 2 ಕಿಲೋಮೀಟರ್ ನಡೆಸ್ಬೇಕು ನೀವು. ನೀನು ನಿನ್ನೆ ಆರಾಮಾಗಿ ಮೆತ್ತಗೆ ಹೋಗಿ ಬಂದು ಮೆತ್ತ ಬಂದ್ರೆ ಅಲ್ಲೇ ಬಿಡ್ಬೇಕಾಯ್ತು ಹಾಲ್ ಅಂಗಡಿ ಹತ್ರ ಹಾಲಂಗಡಿ ಏನು ಅದೇನು ಎಷ್ಟು ಇನ್ನೊಂದು ಸ್ವಲ್ಪ ದೂರ. ಅಂತರಿ ಬಾ. ಈಗ ನಾಳೆ ಥೋ ಏನು ಗುರು ವಿಡಿಯೋ ನಡ್ಯಾಕ ಈಗ ಆಗಲ್ಲ. ಈ ಒಂದೇ ದಿನ ಏಯ್, ನಾನು ಸುಮ್ಕೆ ಎದ್ದೇಳು. ದಿನ ಮಾಡ್ತೇನೆ. ಎದ್ದೇಳಪ್ಪ ಸುಮ್ಮನೆ ಆಗಲ್ಲ. ನೀನು ಜೋಕ್ ಇಲ್ಲೇ ಮಕ್ಕಂತೆ ನೋಡಿ ಈಗ ಸುಮ್ಮನೆ. ಆಮೇಲೆ ನೀವು ಎದ್ದೇಳು ಸುಮ್ಮನೆ ಎದ್ದೇಳು. ಏಯ್ ನಾನು ಫಸ್ಟ್ ಬಂದಾಗಿಂದನೇ ಇಲ್ಲೇ ಮಕ್ಕಂಡಿದ್ದೆ ಅಂದ್ರೆ ಎದ್ದೇಳ್ತಿದ್ನೇನ. ಅದೊಂದು ಕ್ಯಾನ್ ಹಾಕಿದ್ದು ಅಲ್ಲ, ಅದು ಕ್ಯಾನ್ ಇರಲಿಲ್ಲ ಅಂದ್ರೆ ಎದ್ದೇಳ್ತಿದ್ದೆ. ಯಾಕೆ ಅದು ಪೈಪ್ ಹಾಕ್ಲಿಲ್ಲ ಅಂದಿದ್ದು ಅಂದ್ರೆ ಇಲ್ಲೇ ಮಗ್ಸಿದ್ದು ಎದ್ದೇಳ್ತಿದ್ದೇನ ನಾನು. ಈ ನೀ ಕರೆಕ್ಟ್ ಇದೆಯಪ್ಪ ನೀ ಯಾರು ಕರೆಕ್ಟ್ ನೀ ಸುಮ್ಮನೆ ಕರೆಕ್ಟ್ ಅದೇ, ನೀನು ಕರೆಕ್ಟ್ ಇಲ್ಲ ಹೋಗು. ಅಲ್ಲ ನೀನು ಎಲ್ಲೋ ನೀನು ಪಾನಕ ಮಾಡ್ತೀಯ ಈಗ? ಜ್ಯೂಸ್ ತೆಗಿತಾನವ. ಇಲ್ಲ ಏನಿಲ್ಲ ಎಲ್ಲ ತಗೊಂಬಂದಿ. ಅದನ್ನ ಕುಡಿಸ್ತೀವಿ ಭಯ. ಹಾ ಕೊಡ್ತೀನಿ. ಇದು ಹೊಟ್ಟೆ ಕೆಡತ್ವೆ ಇದೀಗ. ಇಲ್ಲ ನನ್ನ ಹೊಟ್ಟೆ ಕೆಟ್ಟ ಅದನ್ನ ಏನಾಗೈತೆ? ಮ್ಯಾಂಗೋ ಅದು ಮ್ಯಾಂಗೋ ಅದ ಕುಡಿ ಏನಾಗೈತೆ? ಅದಲ್ಲ ಇದು ಬೇಡ ಭಯ, ಅದನ್ನ ಮಾಡೋಣ ಮಾಡ್ಬಿಟ್ಟು ಕುಡಿಸೋಣ. ಇದು ಮತ್ತೆ ಎಡು ಕುಡಿತಾಳಕಿ ಎಷ್ಟು ತೊಂದರೆ ಆಗತ್ತೆ ಅಂತ. ಇದು ಬೇಡ, ಇದನ್ನ ಕುಡಿ, ಇದು ಅದು ಮಾಡೋದು ಬೇಡ. ಯಾವ್ದು ಮಾಡಿದ್ರೆ ಏನು ಪ್ರಾಬ್ಲಮ್? ತೊಗೊಂಬರ್ರಿ ಲಿಮಣ್ ಹೋಗಿ. ಏಯ್ ನೀ ಕುಡಿತೀಯಾ? ಇಲ್ಲ ಅವ ಕುಡಿತಾನ ಹೋಗೋಣ ಕೊಡೋಣ. ಕುಡಿಸ್ಬೇಡ ಆಕಿ, ಅದನ್ನ ಕುಡಿಸೋಣ. ಯಾಕಂದ್ರೆ ಸ್ವಲ್ಪ ಇದಾಗುತ್ತೆ. ಹಾಂ ಮ್ಯಾಂಗೋ ಮ್ಯಾಂಗೋ ಸೋಡಿಸ್ಬೇಕು ತಿಂತೀಯ ಮತ್ತೆ ಇದಕ್ಕೇನ? ಇಲ್ಲ, ನಂಗೆ ಮ್ಯಾಂಗೋ ತಿನ್ನೋದು ಡಿಸೆಂಟ್ ಹತ್ತಿ ಬಿಡ್ತೈತೆ ನನಗೆ, ಅದಕ್ಕೆ ತಿನ್ವಲ್ಲ ನಾನು. ಎದ್ದ ಡಿಸೆಂಟ್ ನಿನಗೆ. ಸರಿ ಲಿಮಾಣಿ ತಗೋ. ಹಾಂ ಲಿಮಾಣಿ ತಗೋ. ಏನಂತೀವಿ ಒಬ್ಬೊಬ್ಬ ಮುಟ್ಟ ಕೊಟ್ಟು ನೀ ಕುಡಿಬೇಯಾ? ನಾನು ಫುಲ್ ಕುಡ್ದಿದ್ದೆ, ಅರ್ಧ ಕುಡ್ದಿದ್ದೀನಿ ನೋಡು. ನಿನ್ನ ರಾತ್ರಿ ಕುಡಿ ಅಂತಾನ. ನಾನು ಕುಡ್ಲಿಲ್ಲ ಇಲ್ಲ ಮಗಳ ರಾತ್ರಿ ಕುಡಿದ ಎಲ್ಲಿ 24 ಸತಿ ಹುಚ್ಚಿ ಹೋಗಿ ಎದ್ದಾಳ ಹೋಗತ್ತ. ಅಲ್ಲ ಇದೆ ಮುಟ್ಟ ಇದೆ ಬೇ ಎದ್ದು ಚೆನ್ನಾಗಿದೆ ಚೆನ್ನಾಗಿದೆ. ಏನಾವಲ್ವ ನಾನು ಲಿಂಬೆಹಣ್ಣು ಕುಡಿತೀನಿ. ಯಾವಾಗ ಕಿತ್ಲಿ ಹಣ್ಣು ತಿಂದ ನೀನು? ಯಾಕವಾ ನೀ ಎದ್ದು ಹಾಕವಾ ನೀನು? ಸುಮ್ಮನೆ ನನ್ನ ತಲೆ ಕೆಡ್ಸ್ಬ. ನೀನು ಹೇಳಾತ ನೋಡಿ ಸಿಟ್ಟು ಬಂತಂದು ಏನಾಯ್ತು ಹೊಡಿ ಮಕ್ಕಂದಿರ್ತೀನಿ ನಾ ಇಲ್ಲೇ ಆಗಾಮಿದ್ದ ಒದ್ದು ಹೋಗ್ಬಿಡ್ತಿದ್ದೆ. ಯಾವ ಫೋನ್ ಹಚ್ಚಿ ಮಧ್ಯಾಹ್ನ ನೀ ಯಾಕೆ ನಂಗೆ ಒದ್ದು ಹೋದೆ ಅಂತ ಹೇಳ್ತೆ. ಊಟ ಮಾಡ್ತಾ ಇದೀವಿ ಈಗ ಗೈಸ್, ಊಟ ಮಾಡ್ತಾ ಇದೀವಿ. ಏನು ಯಾವ ಊಟ? ಚಿಕನ್, ಹ್ಞೂ ನುಗ್ಗಿಸ್ಕಾಯಿ ಸಾಂಬಾರು, ಹಾಂ ಉಪ್ಪಿನಕಾಯಿ, ಮುದ್ದೆ, ಮೊಟ್ಟೆ, ರಾಗಿ. ಬೈ ಇದು ಎಲ್ಲಿ ತೊಗೊಂಬಂದಿ? ಹಾಂ 5 ಸ್ಟಾರ್ ಅಂಗಡಿ. 5 ಸ್ಟಾರ್ ಅಂಗಡಿ ಅಂತ ಇಲ್ಲೇ ಇದೆ. ಮಸ್ತಾಗಿದೆ, ಪೀಸ್ಗಳು ಚೆನ್ನಾಗಿದೆ. ಇನ್ನೊಂದು ಊಟ ಚೆನ್ನಾಗಿ ಆಗ್ತಾಯಿದೆ ಗುರು ಇವತ್ತು. ಮುದ್ದೆ, ನುಗ್ಗಿಕಾಯಿ ಸಾಂಬಾರು, ಮುದ್ದೆ, ಇದು ನುಗ್ಗಿಕಾಯಿ ಸಾಂಬಾರು, ಮುದ್ದೆ ಮತ್ತು ಮೊಟ್ಟೆ ಮತ್ತು ಚಿಕನ್. ಅದಕ್ಕೆ ಏನಂತಾರೆ ಹೆಸರು ಚಿಕನ್ಗೆ? KFC ಚಿಕನ್ ಅಂತೆ. ಮಸ್ತಾಗಿದೆ. ಊಟ ಮಾಡಿಬಿಟ್ಟು ನೋಡೋಣ. ಟೀ ಕೊಟ್ಟು ಬಂದಿದ್ದೀನಿ, ಊಟ ಮಾಡೋದು ಬನ್ನಿ.